ರಾತ್ರಿ ಎಲ್ಲರೂ ಅತಿಥಿ ಗೃಹದಲ್ಲಿ ತಂಗುತ್ತಾರೆ. ಪಲ್ಲವಿ ಹೊರಗೆ ನಿಂತು ಚಂದ್ರನನ್ನು ನೋಡುತ್ತಿದ್ದಳು. ಮಯೂರ್ ಅವಳ ಬಳಿ ಬರುತ್ತಾನೆ. ಮಯೂರ್, ಇನ್ನೂ ಭಯವಾಗ್ತಿದೆಯಾ? ಪಲ್ಲವಿ, ನೀನು ಜೊತೆಯಲ್ಲಿದ್ದರೆ ಇಲ್ಲ. ಇಬ್ಬರು ಒಬ್ಬರನ್ನೊಬ್ರು ನೋಡಿ ನಗುತ್ತಾರೆ. ದೂರದಲ್ಲಿ ಯಾರೋ ಅವರನ್ನು ನೋಡುತ್ತಿರುವಂತೆ ಕಾಣುತ್ತದೆ. ರಾತ್ರಿ 12 ಗಂಟೆ. ಟಕ್ 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 ಟಕ್. ಬಾಗಿಲು ತಟ್ಟುವ ಶಬ್ದ. ರೋಹನ್ ಬಾಗಿಲು ತೆಗೆಯುತ್ತಾನೆ. ಯಾರೂ ಇಲ್ಲ. ಆದರೆ ನೆಲದ ಮೇಲೆ ಒಂದು ಹಳೆಯ ಮರದ ಗೊಂಬೆ. ಅದರ ಕುತ್ತಿಗೆಯಲ್ಲಿ ಒಂದು ಚೀಟಿ. ಅದರ ಮೇಲೆ ಬರೆದಿತ್ತು, ನಾಳೆ ಬಂಗಲೆಗೆ ಬನ್ನಿ, ನಾನು ಕಾಯುತ್ತಿದ್ದೇನೆ. ಹಠಾತ್ ಗೊಂಬೆಯ ತಲೆ ನಿಧಾನವಾಗಿ ತಾನಾಗಿಯೇ ತಿರುಗುತ್ತದೆ. ಮೀರಾ ಭಯದಿಂದ ಕಿರುಚುತ್ತಾಳೆ. ಕ್ಯಾಮೆರಾ ನಿಧಾನವಾಗಿ ಗೊಂಬೆಯ ಕಣ್ಣಿನ ಮೇಲೆ ಝೂಮ್ ಆಗುತ್ತದೆ. ಅದರ ಕಣ್ಣಿನಿಂದ ಒಂದು ಕಪ್ಪು ಕಣ್ಣೀರು ಹನಿ ಕೆಳಗೆ ಬೀಳುತ್ತದೆ. ಅದೇ ಸಮಯದಲ್ಲಿ ಕಾಡಿನೊಳಗಿಂದ ಒಂದು ಭಯಾನಕ ಧ್ವನಿ ಕೇಳಿಸುತ್ತದೆ. ಮಯೂರ್, ನಾನು ನಿನ್ನನ್ನು ಕಾಯುತ್ತಿದ್ದೇನೆ. ಪರದೆ ಕಪ್ಪಾಗುತ್ತದೆ. ಮುಂದುವರಿಯುತ್ತದೆ.